ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಹತ್ರ ಒಂದು ವಿಷಯನ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆ ಒಂದು ವಿಷಯ ಬಂದು ರಿಕ್ವೆಸ್ಟ್ ಕೂಡ ಅಂತ ಹೇಳ್ಬೋದು. ಬಟ್ ಅದನ್ನು ನೀವು ಯಾವ ಥರ ತಿಳ್ಕೊತೀರೋದು ನನಗೆ ಗೊತ್ತಿಲ್ಲ. ಬಟ್ ನಾನು ಈ ಹೇಳೋವಂಥ ವಿಷಯ ಎಲ್ಲರಿಗೂ ಅಂತಲ್ಲ, ಕೆಲವರಿಗೆ ಮಾತ್ರ. ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಆ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಗಂಡ ಹೆಂಡ್ತಿ ಇರ್ತೀರಾ. ಏನು ಇವರು ಬರೀ ಗಂಡ ಹೆಂಡ್ತಿ ಅಂತಲೇ ಹೇಳ್ತಾರೆ ಅಂತಲ್ಲ. ಇದು ಎರಡನೇ ವಿಡಿಯೋ ನಾನು ಅವರ ಒಂದು ವಿಷಯದಲ್ಲಿ ಮಾಡ್ತಿರೋಕ್ಕಂಥದ್ದು. ಅರೇಂಜ್ ಮ್ಯಾರೇಜೇ ಆಗಿರಲಿ, ಲವ್ ಮ್ಯಾರೇಜೇ ಆಗಿರಲಿ, ಈ ಗಂಡ ಹೆಂಡ್ತಿ ಅನ್ನೋರು ದಯವಿಟ್ಟು ಯಾವುದೇ ಸೀಕ್ರೆಟ್ಸು ಇಟ್ಕೊಳ್ಳೋಕೆ ಹೋಗಬೇಡಿ. ಇದು ನಮ್ಮ ಪರ್ಸ್ನಲ್ ಅಲ್ವಾ, ಇದನ್ನು ನೀವೇನಕ್ಕೆ ಹೇಳ್ತಾ ಇದ್ದೀರಾ ಅಂತಲೂ ಅನ್ಕೋಬೋದು, ಇಲ್ಲ ಕೇಳ್ಬೋದು. ತಪ್ಪಿಲ್ಲ. ಬಟ್ ಆ ಒಂದು ಸೀಕ್ರೆಟ್ ವಿಷಯಗಳಿಂದ ಏನೆಲ್ಲ ಒಂದು ವಿಷಯ ಬರುತ್ತೆ ಅಂತೇಳಿ ನಾನು ನಿಮ್ಮ ಹತ್ರ ಇವತ್ತು ಹೇಳ್ತಾ ಇದ್ದೀನಿ. ಇವಾಗ ಹಸ್ಬೆಂಡೇ ದುಡಿತಾ ಇರ್ಬೋದು, ಇಲ್ಲ ವೈಫೇ ದುಡಿತಾ ಇರ್ಬೋದು, ಇಲ್ಲ ಹಸ್ಬೆಂಡು ಈಗ ಏನೋ ಒಂದು ಅಮೌಂಟು ಪ್ರಾಬ್ಲಮ್ ಆಗಿ ಯಾರ ಹತ್ರನೋ ಸಾಲ ಆ ರೀತಿಯಲ್ಲಿ ಇರ್ಬೋದು, ಇಲ್ಲ ವೈಫೇ ಕೂಡ ಯಾರ ಹತ್ರನಾರು ಮನೆಗೆ ಏನೋ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತೇಳಿ ಯಾರ ಹತ್ರನೋ ದುಡ್ಡು ವಿಚಾರ ಜಾಸ್ತಿ ಬರೋದೇ ಈ ಒಂದು ದುಡ್ಡಿನ ವಿಷಯದಿಂದ. ಅದು ಮುಖ್ಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕಷ್ಟಕ್ಕೂ ಓಕೆನೇ, ಅದು ಖುಷಿಗೂ ಓಕೆನೇ, ಅದಿಲ್ಲ ಅಂತ ಹೇಳಲ್ಲ ದುಡ್ಡು ವಿಚಾರದಲ್ಲಿ. ಬಟ್ ಅದರಿಂದ ಏನು ಅಂತ ಹೇಳಿದ್ರೆ, ಇವಾಗ ಏನೋ ಒಂದು ಕಷ್ಟಕ್ಕೆ ಅಂತೇಳಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಏನೋ ಸಾಲ ಏನಾದರೂ ಮಾಡಿರ್ತೀರ, ಇಲ್ಲ ದುಡಿತಾ ಇರ್ತೀರ. ಬಟ್ ಅದನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಗಂಡ ಹೆಂಡ್ತಿ. ಅಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈಗ ಹಸ್ಬೆಂಡ್ ಯಾರ ಹತ್ರನಾದರೂ ಅಮೌಂಟ್ ಇಸ್ಕೊತಾರೆ, ಈ ಥರ ಕಷ್ಟ ಇದೆ ಅಂತೇಳಿ ಸಾಲ ಆ ಥರ ಏನಾದರೂ ಪಡ್ಕೊತಾರೆ. ದಯವಿಟ್ಟು ಅದನ್ನ ವೈಫಿಗೆ ತಿಳಿಸಿ, ಈ ಥರ ತಗೊಂಡಿದ್ದೀನಿ ಇವ್ರ ಹತ್ರ ಇಷ್ಟು ಅಂತೇಳಿ. ಇಲ್ಲ ವೈಫ್ ಆದರೂ ಕೂಡ ಅವರೇನೋ ಒಂದು ಅಮೌಂಟು ವಿಚಾರದಲ್ಲಿ ಯಾರ ಹತ್ರನೂ ತಗೊಂಡಿರ್ಬೋದು, ಈ ಥರ ಮನೇಲಿ ಪ್ರಾಬ್ಲಮ್ ಇದೆ ಅಂಥೇಳಿ. ಅದನ್ನ ದಯವಿಟ್ಟು ಹಸ್ಬೆಂಡ್ಗೆ ತಿಳಿಸಿ. ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ, ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರ ಪಾಡಿಗೆ ಇವರೇ ಏನೋ ಒಂದು ವಿಷಯ ಮಾಡ್ಕೊಳ್ಳೋದು, ಇಲ್ಲ ಇವ್ರ ಪಾಡಿಗೆ ಒಂದು ವಿಷಯ ಮಾಡ್ಕೊಳ್ಳೋದು. ಅದೇನಾಗುತ್ತೆ, ಮುಂದೆ ಆ ಒಂದು ಚಿಕ್ಕದು ಯಾವುದಾದ್ರೂ ವಿಷಯ ಬಂದಾಗ ಅದೇನಾಗುತ್ತೆ, ಹಸ್ಬೆಂಡ್ ಹೇಳ್ತಾರೆ ನಾನು ನಿಮಗೋಸ್ಕರ, ಮಕ್ಳಿಗೋಸ್ಕರ, ಮನೆಗೋಸ್ಕರ ಈ ಥರ ಸಾಲ ಮಾಡಿದೆ ಅಂತ. ಬಟ್ ಇನ್ನೊಂದು ಈ ಕಡೆಯಿಂದ ಏನು ಬರುತ್ತೆ, ಹೌದಾ ಆಗಿದ್ರೆ ಏನು ಮಾಡಿದೆ ಅದೆಲ್ಲ ದುಡ್ಡು ಹಾಗೆ ಹೀಗೆ ಅಂತ ವೈಫ್ ಕಡೆಯಿಂದನೂ ಮಾತು ಬರುತ್ತೆ. ಇಲ್ಲ ವೈಫೂ ಹೌದು ನನ್ನ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಮಕ್ಕಳಿಗೆ ದುಡ್ಡು ಇರಲಿಲ್ಲ ಅಂತೀವಿ, ನಾನು ಸಾಲ ತಗೊಂಡೆ, ಅವ್ರಿಗೆ ಕೊಡಬೇಕು ಹಾಗೆ ಹೀಗೆ ಅಂತ ಅವ್ರ ಕಡೆಯಿಂದನೂ ವಿಷಯ ಬರುತ್ತೆ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಗಂಡ ಹೆಂಡ್ತಿ ಇಬ್ಬರಲ್ಲೂ ಅದು ಆ ಒಂದು ವಿಷಯ ಹೆಚ್ಚಿನ ಮಟ್ಟಕ್ಕೆ ಹೋಗಿ ಅದೇನಾಗುತ್ತೆ. ಇವಾಗ ಇನ್ನೊಂದು, ಅವ್ರವ್ರ ಮಕ್ಕಳನ್ನ ಯಾರೂ ಬಿಟ್ಕೊಡಲ್ಲ ಅಲ್ವಾ. ತಂದೆ ತಾಯಿಗಳು ಹುಡುಗಿ ಕಡೆ ಆಗಿರ್ಬೋದು, ಇಲ್ಲ ಹುಡುಗನ ಕಡೆನೇ ಆಗಿರ್ಬೋದು. ಇದೇನಾಗುತ್ತೆ, ಇವರ ಒಂದು ತಪ್ಪುಗಳಿಂದ, ಗಂಡ ಹೆಂಡ್ತಿ ವಿಷಯದಿಂದ, ಜಗಳದಿಂದ ಇದೇನಾಗುತ್ತೆ, ನನ್ನ ಮಗನ ಏನಕ್ಕೆ ಈ ಥರ ವಿಚಾರಿಸ್ತಾ ಇದೆಯಾ, ಅವನೇನು ತಪ್ಪು ಮಾಡಿದ್ದಾನೆ ಅಂತೇಳಿ ಈ ಕಡೆ ಏನಾಗುತ್ತೆ, ಅತ್ತೆ ಇಲ್ಲಾಂದರೆ ಮಾವ ಮಧ್ಯೆ ಬರ್ತಾರೆ. ಇದು ಹಂಗೇನೆ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟು ಗಂಡ ಹೆಂಡ್ತಿ ವಿಚಾರ ಪಕ್ಕಕ್ಕಿಟ್ರೆ ನೆಕ್ಸ್ಟು ಜಗಳ ಏನು ಅಂದರೆ ಅತ್ತೆ ಸೊಸೆಗೆ ಬರುತ್ತೆ, ಇಲ್ಲಾಂದರೆ ಅತ್ತೆ ಮಾವ ಅಂದರೆ ಗಂಡನ ಮನೆಯಲ್ಲಿ ಯಾರಿರ್ತಾರೋ ಅವರು ಯಾಕೆ ಈ ಥರ ಮಾತಾಡ್ತಾ ಇದೆಯಾ, ಯಾಕೆ ಈ ಥರ ಕೇಳ್ತಾ ಇದೆಯಾ ಮಗನನ್ನ ಅಂತೇಳಿ ಅವ್ರಿಗೆ ಜಗಳ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಇದೇನಾಗುತ್ತೆ ಅಂತ ಹೇಳಿದ್ರೆ, ಜಗಳ ಅಂಥೇಳಿ ಅತ್ತೆ ಸೊಸೆಗೆ ಈ ಥರ ಮನೇಲಿ ಜಗಳ ಅಂಥೇಳಿ ನೆಕ್ಸ್ಟು ಆ ಒಂದು ಹೆಂಡ್ತಿ ಏನಿದ್ದಾರೋ ಅವರ ಒಂದು ತವ್ರ ಮನೆಗೆ ವಿಷಯ ತಿಳಿಯುತ್ತೆ. ನೆಕ್ಸ್ಟ್ ಆ ಒಂದು ವಿಷಯ ತಿಳಿದ ತಕ್ಷಣ ಏನು ಮಾಡ್ತಾರೆ, ಅಪ್ಪ ಅಮ್ಮ ಗೊತ್ತಿರುತ್ತೆ ಹೆಣ್ಮಕ್ಳು, ಅಯ್ಯೋ ನಾವು ಒಂದು ಮನೆಗೆ ನಮ್ಮ ಮಗಳನ್ನ ಕೊಟ್ಟಿದ್ದೀವಿ, ಅವಳು ಏನು ಮಾತಾಡ್ಬಿಡ್ತಾಳೋ, ಏನು ಜಗಳ ಬಂದಿರುತ್ತೋ, ನನ್ನ ಮಗಳು ಏನಂದಿರ್ತಾಳೋ, ಏನಾಗಿದೆಯೋ, ಅವ್ರ ಕಡೆ ತಪ್ಪಿದೆಯೋ ಇಲ್ಲ ನನ್ನ ಮಗಳ ಕಡೆನೇ ತಪ್ಪಿದೆಯೋ ಅಂತ ಇವ್ರಿಗೂ ಆತಂಕ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಓಕೆನಪ್ಪ ಏನೋ ವಿಚಾರಿಸೋಣ ಅಂತೇಳಿ ನೆಕ್ಸ್ಟು ಮಗಳ ಮನೆಗೆ ಹೋಗ್ತಾರೆ, ಅಂದರೆ ಅಳಿನ ಮನೆಗೆ. ಅಲ್ಲಿ ಹೋಗಿ ಕೇಳಬೇಕಾದ್ರೆ ಏನು ಹೇಳ್ತಾರೆ,
ನಿಮ್ಮ ಮಗಳು ಹಿಂಗೆ ಹಾಗೆ ನಮ್ಮ ಮಗನನ್ನು ಈ ಥರ ಎಲ್ಲ ಮಾತಾಡ್ತಿದ್ದಾಳೆ ಅಂತೇಳಿ ನೆಕ್ಸ್ಟು ಅದು ಸ್ಟಾರ್ಟ್ ಆಗುತ್ತೆ. ಯಾರಿಗೆ? ಮಗಳ ಬಗ್ಗೆನೇ ಅಪ್ಪ ಅಮ್ಮನ ಹತ್ರ ಕಂಪ್ಲೇಂಟು. ಸೊ ಅತ್ತೆ ಮನೆಯವರು ಇದೇನಾಗುತ್ತೆ ನೆಕ್ಸ್ಟು ಹಾಗೇನೆ ಹೌದಾ ಹಾಗೆ ಹೀಗೆ ಅಂತ ಕೇಳ್ತಾ ಹೋದಾಗ ಯಾವುದೇದೋ ಮಾತೆಲ್ಲ ಕನೆಕ್ಟ್ ಆಗಿ, ಸೊ ನೀವು ಮಗಳಿಗೆ ಹಾಗೆ ಕಲಿಸಿದ್ರ ಬುದ್ಧಿ, ಹೀಗೆ ಕಲಿಸಿದ್ರ ಬುದ್ಧಿ, ಹಂಗೆ ಹಿಂಗೆ ಅಂತೇಳಿ ನೆಕ್ಸ್ಟ್ ಯಾರಿಗೆ ಬರುತ್ತೆ ಗೊತ್ತಾ ಮಾತು? ಇವರ ಒಂದು ಗಂಡ ಹೆಂಡ್ತಿ ಮಾತಲ್ಲಿ ಸ್ಟಾರ್ಟ್ ಆಗಿದ್ದು, ಅವರ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿಂದ ಸ್ಟಾರ್ಟ್ ಆಗಿದ್ದ ವಿಷಯ ನೆಕ್ಸ್ಟು ಈ ಹುಡುಗಿ ಕೊಟ್ಟಿರ್ತಾರಲ್ಲ ಆ ವೈಫು, ಅವರ ಅಪ್ಪ ಅಮ್ಮ ತವ್ರ ಮನೆಗೆ ಆ ಕಡೆಯಿಂದ ಬರೋ ರೆಸ್ಪಾನ್ಸ್, ಮಗಳಿಗೆ ಬುದ್ಧಿ ಹಾಗೈತೆ ಹೀಗೈತೆ, ಹಂಗೆ ಬೆಳೆಸಿದ್ರೆ ಹಿಂಗೆ ಬೆಳೆಸಿದ್ರ, ಮಾಚೋರು ಹಾಗೆ ಹೀಗೆ ಅಂತೇಳಿ. ಸೊ ಅವರಿಂದ ಏನಾಗುತ್ತೆ, ಇಲ್ಲಿ ತವ್ರ ಮನೆ ಅಪ್ಪ ಅಮ್ಮನಿಗೆ ಬೈಗುಳ. ಆ ಒಂದು ಒಬ್ರದ್ದು ಹೇಳ್ತಾ ಇರೋದು, ನಾನು ಎಲ್ಲರದ್ದು ಹೇಳ್ತಾ ಇಲ್ಲ. ಯಾಕಂದರೆ ನನ್ನ ಒಂದು ಇದು ನೋಡಿರೋಕ್ಕಂಥದ್ದು, ಸೊ ಅನುಭವ, ಆ ಒಂದು ಜೀವ ಅವತ್ತು ನನ್ನ ಮಗಳಿಗೆ ಅಳಿಯನಿಗೆ ಜಗಳದ ಬಗ್ಗೆ ಒಂದು ವಿಚಾರದ ಬಗ್ಗೆ ಕೇಳಿ ಬುದ್ಧಿ ಹೇಳಿ ಬರ್ತೀನಿ ಅಂತ ಹೋದವ್ರಿಗೆ, ಸೊ ಅವರು ಒಂದು ಅಂದರೆ ಬೀಗರು ಮನೆ ಅಂದರೆ ಅಳಿಯನ ಮನೆ ಕಡೆಯಿಂದ, ಸೊ ಈ ಒಂದು ತಂದೆ ತಾಯಿಗೆ ಯಾವ ರೀತಿ ಅವಮಾನ ಆಯಿತು, ಅವರು ಯಾವ ರೀತಿ ಮಾತುಗಳನ್ನ ಕೇಳ್ಕೊಬಂದಿದ್ದಾರೆ ಅಂತೇಳಿ. ಸೊ ನಾನು ಇದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ಆ ಜೀವನ ನಾನು ನೋಡಿದ್ದೀನಿ. ಸೊ ಆ ನೋವನ್ನ ಅನುಭವಿಸ್ತಾ ಇದೆ, ಮಾತೆಲ್ಲ ಕೇಳ್ಕೊಂಡು ಬಂದಿದೆ. ಬಟ್ ಯಾರಿಗೂ ಹೇಳ್ಕೊತಾ ಇಲ್ಲ, ಅದ್ರ ಪಾಡ್ಗದಿದೆ. ಸೊ ನಾನು ಹೇಳೋಕ್ಕಂಥದ್ದು ಏನು ಅಂದರೆ, ನಾವು ಗಂಡ ಹೆಂಡ್ತಿ ಮಾಡ್ಕೊಳ್ಳೋ ತಪ್ಪಿಗೆ ಸೊ ಆ ಒಂದು ವಿಚಾರಗಳು ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗಿ, ಸೊ ಲಾಸ್ಟಲ್ಲಿ ಹೆಣ್ಮಕ್ಳು ಮನೆಯದೇ ತಪ್ಪು. ಆ ಒಂದು ಹೆಣ್ಮಗಳು ಮಾತಾಡೋ ರೀತಿಗೆ, ಸೊ ಇಲ್ಲಿ ಯಾರು ಅವ್ರನ್ನ ಹೊತ್ತು ಬೆಳೆಸು ಸಾಕಿ ಆ ಮನೆಗೆ ಕಳಿಸ್ಕೊಟ್ಟಿರ್ತಾರೋ, ಸೊ ಅವ್ರಿಗೆ ಯಾವುದೋ ರೀತಿಯಲ್ಲಿ ಯಾವುದೋ ಥರದಲ್ಲಿ ಮಾತುಗಳು ಕೇಳೋ ಪರಿಸ್ಥಿತಿ ಮತ್ತು ಅವಮಾನ ಇವೆಲ್ಲ ಯಾರು ತಂದಿಡೋದು ಹೇಳಿ? ನಾನು ಏನಕ್ಕೆ ಈ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಅಂದರೆ, ಬಟ್ ಎಲ್ಲರಿಗೂ ಅಲ್ಲ, ನಾನು ಪದೇ ಹೇಳ್ಕೊತೀನಿ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ, ಇಲ್ಲ ನಿಮಗೆ ಬಾಯಿಗೆ ಬಂದಂಗೆ ಕಮೆಂಟ್ ಹಾಕಿ. ನಾನು ಓಕೆ, ನಾನು ಹೇಳಿರೋಂಥ ವಿಚಾರಕ್ಕೆ ಇವರು ಅವ್ರವ್ರ ಮನಸ್ಸಿಗೆ ಅನಿಸಿದ್ದಂಗೆ ಕಮೆಂಟ್ ಹಾಕಿದಾರಪ್ಪ ಅಂಥೇಳಿ ನಾನು ಅದನ್ನು ಬಿಟ್ಟಾಕ್ತೀನಿ. ಬಟ್ ನಾವುಗಳು ಮಾಡ್ಕೊಳ್ಳೋ ತಪ್ಪಿಗೆ ನಾವು ಗಂಡ ಹೆಂಡ್ತಿ ಫಸ್ಟು ನಾವು ಹೊಂದಾಣಿಕೆಯಿಂದ ಏನೇ ಒಂದು ಒಳ್ಳೆ ಕೆಲಸ ಮಾಡಲಿ ಕೆಟ್ಟ ಕೆಲಸ ಮಾಡಲಿ, ಸ್ವಲ್ಪ ಇಬ್ಬರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು, ಸೊ ಇವರೊಂದು ಏನೋ ವಿಷಯ ಹೇಳ್ತಾರೆ, ಇಲ್ಲ ಇವರೊಂದು ಏನೋ ವಿಷಯ ಹೇಳ್ತಾರೆ, ಸೊ ಕೆಲವೊಂದೊಂದು ವಿಷಯಗಳು ಓಕೆ ಅಂತ ಹೇಳ್ಬೋದು, ಕೆಲವೊಂದು ವಿಷಯಗಳನ್ನು ಇದು ಬೇಡ, ಇದು ಸರಿ ಇಲ್ಲ ಅಂತಲೇ ಹೇಳ್ಬೋದು. ದಯವಿಟ್ಟು ಆ ಥರ ಡಿಸ್ಕಷನ್ ಮಾಡಿಕೊಂಡು ಗಂಡ ಹೆಂಡ್ತಿ ಅನ್ಯೋನ್ಯವಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ದಯವಿಟ್ಟು ಹೋಗಿ. ಸೊ ಇವ್ರಿಗೇನೋ ಗೊತ್ತೇ ಇರಲ್ಲ ಪಾಪ ಅಪ್ಪ ಅಮ್ಮನಿಗೆ ಕೊಟ್ಟು ಅಂದರೆ ಆ ಒಂದು ಹುಡುಗಿ ಮನೆ ಅಪ್ಪ ಅಮ್ಮನಿಗೆ. ಸೊ ಏನು ಇವರ ಗಂಡ ಹೆಂಡ್ತಿಯರಲ್ಲಿ ಏನು ಪ್ರಾಬ್ಲಮ್ಮು, ಏನು ವಿಷಯಕ್ಕೆ ಜಗಳ ಅಂತಲೇ ಗೊತ್ತಿರಲ್ಲ. ಸೊ ಏನು ನನ್ನ ಮಗಳು ಓಕೆನಪ್ಪ ಅತ್ತೆ ಮನೇಲಿ ಈ ರೀತಿಲಿ ಹೋಗ್ತಾ ಇದ್ದಾಳೆ, ಓಕೆ ಅಳಿ ಏನೋ ಪರವಾಗಿಲ್ಲ, ನಮ್ಮ ಮಗಳನ್ನ ಈ ಥರ ನೋಡ್ಕೊತಾ ಇದ್ದಾನೆ ಚೆನ್ನಾಗಿ, ನಾವೇನು ಮಾತಾಡೋದು, ಏನೋ ಆರಾಮಾಗಿರಲಿ ಅಂಥೇಳಿ ಅವರೂ ಕೂಡ ಅಷ್ಟೇ ಖುಷಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ನಿಮ್ಮಿಬ್ಬರದ ಮಧ್ಯದಲ್ಲಿ ಇವ್ರಿಗೆ ಏನಾಗ್ತಾಯಿದೆ, ಯಾವ ವಿಚಾರಕ್ಕೆ ಇವರು ಮನಸ್ತಾಪಗಳು ತಗೊಂಡಿರ್ತಾರೋ, ಜಗಳ ಬಂದಿರುತ್ತೋ ಅನ್ನೋದೇ ಗೊತ್ತಿರಲ್ಲ ಪಾಪ. ಅಂತ ಮುಗ್ಧ ಮನಸ್ಸುಗಳಿರ್ತವೆ. ದಯವಿಟ್ಟು ಇದ್ರ ಬಗ್ಗೆ ನಾನು ತುಂಬ ದಿನದಿಂದನೇ ಹೇಳ್ಕೋಬೇಕು ಅಂತ ಇದ್ದೆ, ಬಟ್ ಇವತ್ತು ಅದು ಟೈಮ್ ಬಂತು ಅನಿಸುತ್ತೆ. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಯಾರೂ ಅವರ ಒಂದು ಮನಸ್ಸುಗಳನ್ನ ನೋಯ್ಸೋಕ್ಕೆ ಹೋಗಬೇಡಿ, ಬೇಜಾರು ಮಾಡೋಕ್ಕೆ ಹೋಗಬೇಡಿ, ಸೊ ಅವಮಾನ ಅಂತೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವರು ನಮ್ಮ ಮಗಳು ಒಬ್ಬೊಬ್ಬರು ಇರ್ತಾರೆ, ಇಲ್ಲ ಅಂತಲ್ಲ. ಸೊ ಮಗಳದು ತಪ್ಪಿಲ್ಲ ಅಂತಂದ್ರೂ ಕೂಡ, ಸೊ ನಮ್ಮ ಮಗಳದೇ ಒಂದು ತಪ್ಪು ಅಂತೇಳಿ ಆ ಅಪ್ಪ ಅಮ್ಮ ನಿರ್ಧಾರ ಮಾಡೋರು ಇದ್ದಾರೆ. ಯಾಕಂದರೆ ಅವರ ಒಂದು ಮನಸ್ಸು ಆ ರೀತಿ ಇರುತ್ತೆ, ಮತ್ತು ಸ್ವಾಭಿಮಾನಿಗಳಾಗಿರ್ತಾರೆ. ಸೊ ನೆಕ್ಸ್ಟು ಇನ್ನೊಬ್ಬರು ಅಂತ ಹೇಳಿದ್ರೆ ಅಪ್ಪ ಅಮ್ಮ, ಅವ್ರೂ ಕೂಡ
ಓಕೆ ನನ್ನ ಮಗಳು ತಪ್ಪು ಮಾಡಿಲ್ಲ ಅನ್ನೋರು ಇರ್ತಾರೆ. ಬಟ್ ತಪ್ಪು ಮಾಡದೇ ಇದ್ದರೂ ನಮ್ಮ ಮಗಳದೇ ತಪ್ಪು ಅಂತೇಳಿ ಇವರ ಒಂದು ಮೇಲೆ ಹೇಳ್ಕೊಳ್ಳುವಂಥವ್ರು ಕೂಡ ಇದ್ದಾರೆ. ದಯವಿಟ್ಟು ಯಾರೂ ಆ ಒಂದು ಮನಸ್ಸುಗಳನ್ನ ನೋಯ್ಸೋಕ್ಕೆ ಹೋಗಬೇಡಿ. ಪಾಪ ಏನೋ ಗೊತ್ತಿಲ್ಲದೇ ಅವರು ನಮ್ಮ ಮಗಳು ಚೆನ್ನಾಗಿರ್ತಾಳೆ, ನಮ್ಮ ಅಳಿಯ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಒಂದು ಇದರಲ್ಲೇ ಅವರು ಖುಷಿಯಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಬಟ್ ಆ ಒಂದು ಖುಷಿಗೆ ನಾವು ಒಂದಿನ ಈ ಥರ ಜಗಳ, ಮಾತುಗಳು, ಬೈಗುಳಗಳು, ಅವಮಾನ ಎಲ್ಲ ಮನಸ್ಸಿಗೆ ಬಿದ್ದಾಗ ಸೊ ಅವ್ರನ್ನ ಯಾವ ರೀತಿ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಆ ಜೀವನ ನಾನು ನೋಡಿದ್ದೀನಿ, ಕೇಳಿದ್ದೀನಿ, ಹೆಂಗೆ ಏನು ಅಂಥೇಳಿ ಅವ್ರ ನೋವು ಕೂಡ ನಾನು ಕೇಳಿದ್ದೀನಿ. ಬಟ್ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಗಂಡ ಹೆಂಡ್ತಿ ನಿಮ್ಮ ಮಧ್ಯೆ ಏನಿರುತ್ತೋ ದಯವಿಟ್ಟು ಅದನ್ನು ನೀವೇ ಸರಿ ಮಾಡಿಕೊಂಡು ತಿಳ್ಕೊಂಡು ಜೀವನ ಮಾಡಿ. ಏನೇ ಕಷ್ಟ ಬಂದ್ರೂ ಹೌದು, ಗಂಡ ಹೆಂಡ್ತಿಗೇನೆ, ಹೆಂಡ್ತಿ ಗಂಡನಿಗೇನೆ, ಅದು ಬೇರೆ ಮಾತಿಲ್ಲ. ಯಾರಿಗೂ ಯಾರೂ ಬರಲ್ಲ. ಸೊ ಇರೋ ತನಕ ಅಪ್ಪ ಅಮ್ಮಂದಿರು ನೋಡ್ತಾರೆ. ಬಟ್ ಅವರಿಲ್ಲ ಅನ್ನೋ ಒಂದು ಟೈಮಿಗಿಲ್ಲ, ಕಾಲ ಬಂದಾಗ ಸೊ ನಾವಿಬ್ರಿಗೇನೆ, ಅವ್ರಿಗೆ ಇವರು, ಇವ್ರಿಗೆ ಅವರು ಅಂತೇಳಿ. ಬಟ್ ಆ ಒಂದು ವಿಷಯನ ಕೊನೆ ತನಕನೂ ನೆನಪಿಟ್ಕೊಂಡು ಜೀವನ ಮಾಡ್ಕೊಂಡೋಗಿ. ನಮ್ಮಿಂದ ನಾವು ಮಾಡ್ಕೊಳ್ಳೋ ತಪ್ಪಿಂದ ನಮ್ಮ ಒಂದು ತಂದೆ ತಾಯಿಗೆ ಬೇರೆ ಥರ ಬೇಡ, ನೋವು, ಕಷ್ಟ, ಅವಮಾನಗಳು. ದಯವಿಟ್ಟು ಈ ಒಂದು ವಿಷಯ ನಿಮ್ಮ ಹತ್ರ ತುಂಬ ದಿನದಿಂದ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ. ಬಟ್ ಇವತ್ತು ಈ ವಿಷಯನ ಹೇಳ್ತಾ ಇದ್ದೀನಿ. ಸೊ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಸರಿನಾ ತಪ್ಪು ಅದು ನಿಮ್ಮ ಅನಿಸಿಕೆ ನಾನು ನೋಡ್ತೀನಿ. ಇಷ್ಟೇ. ಸೊ ಈ ಒಂದು ವಿಷಯ ರಿಕ್ವೆಸ್ಟು ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ. ದಯವಿಟ್ಟು ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ. ಥ್ಯಾಂಕ್ ಯು.